ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೊಸ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕಿರಣ. ಸೊ ಗಾಡಿ ವಾರ್ಮಪ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇದೇ ನನ್ನ ಚೆರಿ ಚೆರಿ. ನಾನು ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ, ಏನೇನು ಮಾಡ್ತಾ ಇದ್ದೀನಿ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಫಸ್ಟು ಚೆರಿಗೆ ಜ್ಯೂಸ್ ಗೀಸ್ ಕುಡ್ಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಕೋಣಂಕುಂಟೆ ಕ್ರಾಸ್ಗೆ ಹೋಗಿ ನಮ್ಮ ಹುಡುಗನ ಮೀಟ್ ಮಾಡೋಣ. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಎಲ್ಲ ಹೋಗ್ತಾ ಇರೋದು ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ರೈಡ್. ಆಕ್ಚುಲಿ ನಾನು ಬೇಗನೆ ಬಿಡ್ಬೇಕು ಅನ್ಕೊಂಡೆ. ಗೊತ್ತಲ್ಲ ನಮ್ಮ ಹುಡುಗರು ಹಾವಳಿಗಳು ಹೆಂಗಿರ್ತಾವ ಅಂದ್ಬಿಟ್ಟು 6:15 ಅಂದ್ರೆ ಶಿಷ್ಯ ಸೀದಾ ಫೋನ್ ಮಾಡ್ಕೊಂಡು 7:15 ಬರ್ತೀನಿ ನಾನು ಅಂತಂದ ನಮ್ಮ ಹುಡುಗ. ಏನ್ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಶನಿವಾರ ಅಲ್ಲ ಗಾಯ್ಸ್, ಹುಡುಗರು ಮಕ್ಕಳು ಜಾಸ್ತಿ ಇರ್ತಾರೆ ಬೆಳಿಗ್ಗೆ ಹೊತ್ತಲ್ಲಿ. ಖಾಲಿ ರೋಡ್ ಇದ್ದೋರಿಯ ಮಜಾನೇ ಬೇರೆ ಅಂತಾರ. ಇಂಡಿಕೇಟರ್ ಹಾಕ್ರಣ. ಆಕ್ಚುಲಿ ನಂದು ಇದು ಲೋ ಬಜೆಟ್ ಲಾಗ್ ಅಂದ್ಬಿಟ್ಟು. ಯಾಕಂದ್ರೆ ನನಗೆ ಸುಮಾರು ದಿನದಿಂದ ವ್ಲಾಗ್ ಮಾಡ್ಬೇಕು ಅಂತ ಆಸೆ ಇತ್ತು. ಆದ್ರೆ ಅದಕ್ಕೆಲ್ಲ ಅಷ್ಟು ಖರ್ಚು ಬರುತ್ತಲ್ಲ ಗುರು. ಅಷ್ಟು ನಿಭಾಯಿಸಷ್ಟು ನಿಮ್ಗೆ ಗೊತ್ತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು. ಹಾಗೆ ಅದೆಲ್ಲ ನಿಭಾಯಿಸಲಿಕ್ಕೆ ಆಗಲ್ಲ ನಮ್ಗೆ. ಅದಕ್ಕೆ ಇರೋದ್ರಲ್ಲೇ ಚೂರು ಪಾರು ಏನೋ ಮಾಡ್ಕೊಂಡಲ್ಲ ಮಾಡಿದ್ರೆ ಚೆನ್ನಾಗೇ ಮಾಡಿದೀನಿ. ಖುಷಿ ಇದೆ ನನಗೆ. ಸುಮಾರು ವರ್ಷಗಳ ಸತತ ಪ್ರಯತ್ನದಿಂದ ಇವತ್ತು ಇದು ಸಾಧ್ಯವಾಗಿದೆ. ನೋಡ್ತೀನಿ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ ನಿಮ್ಗೆ ನಾನು ಏನೇನು ಯೂಸ್ ಮಾಡಿದೀನಿ ಲಾಗ್ಗೆ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಬಿಡ್ರೋಣ, ನಮಗೂ ನಾವು ಹೋಗ್ಬೇಕಲ್ವಣ. ನಗರದಲ್ಲಿ ಪೆಟ್ರೋಲ್ ಆಗ್ತಾಗಿದೆ. ಇನ್ನೇನಿದ್ರು ಟ್ರಿಪ್ 0 ಮಾಡ್ಕೋಬೇಕು. ಟ್ರಿಪ್ 0 ಮಾಡ್ಬಿಡ್ತೀನಿ. ಓಕೆ, ಟ್ರಿಪ್ 0 ಆಗಿದೆ. ಆಲ್ರೆಡಿ 25,000 ಹೊಡ್ಸ್ಬಿಟ್ಟಿದ್ದೀನಿ ನೋಡಿ. ತಗೊಂಡು ಇನ್ನೂ 1 ವರ್ಷ ಆಗಿಲ್ಲ, ಏನಿಲ್ಲ. 25,000 ಹೊಡ್ಸಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೈಡ್. ನಾವು ಹೋಗ್ತಾ ಇರೋದು ಇವತ್ತು, ಅಂದ್ರೆ ನಾನು ಲಾಂಗ್ ಹೋಗೋಕೆ ಇಷ್ಟ. ಆದ್ರೆ ಲಾಂಗ್ ಹೋಗ್ಲಿಕ್ಕೆ ಇದು ಫಸ್ಟ್ ರೈಡ್ ಅಲ್ವಾ ನಂದು. ಯಾರಿಗೂ ಲ್ಯಾಗ್ ಆಗ್ಬಾರ್ದು, ಬೇಜಾರಾಗ್ಬಾರ್ದಲ್ಲ. ಸೊ ಆ ರೀಸನ್ನಿಗೆ ನಾನಿದ್ದೆ ಕನಕ್ಪುರ ಹತ್ರ ಇರೋ ಒಂದು ಚುಂಚಿ ಫಾಲ್ಸ್ ಮತ್ತೆ ಸಂಗಮಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡಿದೆ, ನಾನು ನಮ್ಮ ಹುಡುಗ. ಸೊ ಓಕೆ, ಸುಮಾರು ದಿನದಿಂದ ಪ್ಲಾನ್ ಮಾಡ್ಕೊಂಡು ಇವತ್ತು ಓಕೆ ಆಗಿದೆ ಅದು. ಇವತ್ತು ಹೋಗಿ ಫಸ್ಟ್ ಲಾಗ್ ಮಾಡೇ ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಫಸ್ಟ್ ಲಾಗು. ಬನ್ನಿ ಹೋಗುವ. ಸಿಗ್ನಲ್ ಬಿಟ್ಟಾಗಿದೆ. ಆಕ್ಚುಲಿ ಇದು ನನ್ನ ಡೈಲಿ ಓಡಾಡೋ ಅಂತ ರೋಡ್ಗಳಿವು. ಹಾಗಾಗಿ ಆರಾಮಾಗಿ ಹೋಗ್ಬೋದು. ರೋಡ್ ನೆನಪಿಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಏನು ಹೇಳಕ್ಕಾಗಲ್ಲ. ಸ್ಟ್ರೈಟ್ ಹೋದ್ರೆ ಒಂದೇ ರೋಡು, ಕನಕಪುರ ರೋಡು ಕನೆಕ್ಟ್ ಆಗ್ಬಿಡ್ತೀವಿ. ನನ್ನ ಲಾಗ್ ಅಲ್ಲಿ ನಾನು ಯೂಸ್ ಮಾಡಿರೋ ಆಕ್ಸೆಸರೀಸ್ ಅಂದ್ರೆ ನಾನು ನಿಮ್ಗೆ ಪರಿಚಯ ಆಗ್ಬಿಟ್ನಲ್ವಾ, ಲೋ ಬಜೆಟ್ ಲಾಗು. ಸೊ ಸಪೋರ್ಟ್ ಮಾಡಿ ಗಾಯ್ಸ್ ಅಂದ್ಬಿಟ್ಟು. ಹಾಗಾಗಿ ಲೋ ಬಜೆಟ್ ಲಾಗ್ ಅಲ್ಲಿ ನಾನು ಯೂಸ್ ಮಾಡಿರೋದು ಒಂದು ಮೊಬೈಲ್ ಹೋಲ್ಡ್ರು ಹೆಲ್ಮೆಟ್ಗೆ, ಪ್ಲಸ್ ಒಂದು ಮೌಂಟು. ನನಗೆ ಎರಡರಿಂದ ಏನಿಲ್ಲ, ಒಂದು 500 to 1000 rupees ಆಯ್ತಷ್ಟೇ. ಅದು ಬಿಟ್ರೆ ಒಂದು ಸಪ್ರೇಟ್ ಒಂದು ಮೈಕ್ ತಗೊಂಡಿದ್ದೀನಿ. ಯಾಕಂದ್ರೆ ಕೇಳೋದೆಲ್ಲ ಮಾತಾಡೋದೆಲ್ಲ ನೀಟಾಗಿ ಕೇಳಿಸ್ಬೇಕಲ್ವಾ. ಸೊ ಅದಕ್ಕೇನೆ, ಅಂದ್ರೆ ಅದು ವಿಂಡ್ ನಾಯ್ಸ್ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್, ಫಸ್ಟ್ ಲಾಗ್ ಅಲ್ವಾ. ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಬೆಳೆಸಿದ್ರಿ ಅಂದ್ರೆ, ಚೆನ್ನಾಗಂದ್ರೆ ಆ ರೇಂಜಿಗೆಲ್ಲ ಗುರು. ಓಕೆ, ಅಂದ್ರೆ ನಾನು ಖುಷಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಅದೊಂದು ಖುಷಿ ಇದೆ ನನಗೆ. ಆ ಥರ ಆಯ್ತಂದ್ರೆ ನೆಕ್ಸ್ಟ್ ಬೇಕಾದ್ರೆ ನೋಡೋಣ.
ಇನ್ನೊಂಚೂರು ಖರ್ಚು ವೆಚ್ಚಗಳನ್ನೆಲ್ಲ ಜಾಸ್ತಿ ಮಾಡ್ಬಿಟ್ಟೆ ಬೇಕಿದ್ರೆ ಬ್ಲಾಗ್ ಮಾಡ್ತೀನಿ. ಹಾ, ಇವಾಗ ಇಲ್ಲಿಂದ ಎಲ್ಲ ಸ್ಟಾಪ್ ಇಲ್ಲ, ಸೀದಾ ಕನಕಪುರ ಉಡುಪಿ ಗಾರ್ಡನ್ ಸ್ಟಾಪ್ ಕೊಟ್ರೆ ಟೀನೋ ಕಾಫಿನೋ ಇಲ್ಲ ಟಿಫಿನೋ ನಾಷ್ಟನೋ ಏನೋ ಒಂದು ಮಾಡ್ಕೊಂಡು ಹೋಯ್ತಾ ಇರ್ಬೇಕಾಯ್ತು. ಬನ್ನಿ ನಾಷ್ಟ ಮಾಡ್ಕೊಂಡ್ಬಿಡೋಣ. ನಾಷ್ಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇರೋದು. ಇವಾಗ ನಾಷ್ಟ ಎಲ್ಲ ಮುಗಿಸ್ಕೊಂಡು ಎನ್ ರೂಟ್ ಪ್ರಿನ್ಸಿಪಾಲ್ ನೋಡಿ. ರೋಡ್ ಚೆನ್ನಾಗೈತೆ ಒಟ್ಟಲ್ಲಿ ಕನಕಪುರ ರೋಡು. ಕನಕಪುರ ರೋಡ್ ಒಳ್ಳೆ ಮೊದ್ಲಿಗಿಂತ ಇವಾಗ ಚೂರ್ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ, ಬರ್ಬೋದು ಆರಾಮಾಗಿ ಹೋಗ್ಬೋದು. ವಾವ್ 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 ವಾವ್. ಅಣ್ಣ ನೋಡು ಪಟ್ಟ ಅಂತ ಹೇಳ್ದ, ಒಂದ್ ಇಂಡಿಕೇಶನ್ ಇಲ್ಲ ಏನಿಲ್ಲ. ಓ ಎಷ್ಟಾದ್ರೂ ತಮಿಳ್ನಾಡು ಅನ್ನಲ್ವ ಶಿಷ್ಯ. ಏನ್ ರೋಡ್ ಗುರು ಇದು. ಆದ್ರೆ ಇಲ್ಲಿಂದ ಮಳವಳ್ಳಿಗೆ ಒಂದೇ ರೋಡ್ ಅಲ್ವಾ, ಸೊ ಆರಾಮ ಹೋಗೋರು ಮಂಡ್ಯಕ್ಕಾಗ್ಲಿ ಮೈಸೂರಿಗಾಗ್ಲಿ. ಒಂದೇನಂದ್ರೆ ಅದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಪಕ್ಕ ಅಂತ ಸರ್ವಿಸ್ ರೋಡ್ ಅಲ್ಲಿ ಹೋಗ್ಬೇಕಲ್ವಾ. ಸೊ ಸರ್ವಿಸ್ ರೋಡ್ ಅಲ್ಲಿ ಅಲ್ಲಿ ಎಲ್ಲ ಅಂಶ ಇರುತ್ತೆ, ಏನು ಅಂತ ಗೊತ್ತಾಗಲ್ಲ. ಆದ್ರೆ ಅದಕ್ಕೂ ಇದಕ್ಕೂ ಹೋಲ್ಸ್ಕೊಂಡ್ರೆ ಇಲ್ಲಿ ಏನಿರಲ್ಲ, ಇದು ಹೈವೇ ಅಲ್ವಾ, ಆರಾಮಾಗಿ ಹೋಗೋದು ಚಿಂದಿಯಾಗಿರುತ್ತೆ. ಉಳಿದ್ರೆ 80-90 ಹೋಗ್ಬಿಡುತ್ತೆ ಗಾಡಿಗಳಲ್ಲಿ ಅಂತ ರೋಡ್ ಅಪ್ಪ ಇದು. ಇಲ್ಲಿ ಹಾಕೊಂಡ್ ನೋಡಿ ಚುಂಚಿ ಫಾಲ್ಸು, ಸಂಗಮ್ಮ, ಮೇಕೆದಾಟು. 23 ಕಿಲೋಮೀಟರ್ ಐತೆ ಗುರು ಇಲ್ಲಿಂದ. ಅಪ್ಪ, ಕಾಣಿಸ್ತಾ ಇದೆಯಾ ವ್ಯೂ? ಕಾಣಿಸ್ತಾ ಇದೆ ನೋಡಿ ಬೆಟ್ಟದ ವ್ಯೂ ನಿಮ್ಗೆ ಇದೆ. ಮಳೆ ಹನಿ ಹೊಡಿತೈತೆ ಗಾಯ್ಸ್ ಇವಾಗ ಇಲ್ಲಿ. ಕ್ಯಾಮ್ರಾಗ್ ಬೀಳ್ತಾ ಇರುತ್ತೆ, ಗೊತ್ತಾಗುತ್ತೆ ಮೋಸ್ಟ್ಲಿ ಆಗಲ್ಲಿ. ಶುರು ಆಯ್ತು ಇಲ್ಲಿ ಮಳೆ ಅನ್ನೋದು. ರೈಟ್ ಹೋದ್ರೆ ಕಬ್ಬಾಳು ಚುಂಚಿ ಫಾಲ್ಸು 10 ಕಿಲೋಮೀಟರ್ ಐತೆ ಇಲ್ಲಿಂದ. ಚುಂಚಿ ಜಲಪಾತ ಗುರು, ನಂಗೆ ಹೆಂಗೋ ಹಂಗೆ ಹತ್ರ ಆಗ್ಬಿಡುತ್ತೆ ಸಂಗಮ ಕೂಡ ಚುಂಚಿಯಿಂದ. ಅಲ್ಲಿಂದ 13 ಕಿಲೋಮೀಟರ್ ಐತೆ ಅಷ್ಟೇ ಚುಂಚಿ ಫಾಲ್ಸ್ ಇಂದ, ಆರಾಮಾಗಿ ಹೋಗ್ಬಿಡ್ಬೋದು. ಚೆನ್ನಾಗಾಯ್ತು, ಒಂಥರ ನಿಧಾನ ಮಳೆ, ಒಂಥರ ಮಡಿಕೇರಿ ವೆದರ್ ಗುರು. ಮಡಿಕೇರಿಲಿ ಆದ್ರೆ ಯಾವ್ದು ಮಳೆ ಇರುತ್ತೆ, ಫಾಗ್ ಇರುತ್ತಲ್ವ, ಇಲ್ಲಿ ಮಳೆ ಇದೆ ಫಾಗ್ ಇಲ್ಲ ಅಷ್ಟೇ. ಎಂಟ್ರೆನ್ಸ್ ಗುರು, ಇದು ಯಾವ್ದೋ ದೇವಸ್ಥಾನದ ಎಂಟ್ರೆನ್ಸ್. ಈ ಕಡೆ ಮಳೆನೇ ಇಲ್ಲ ಗುರು, ಆ ಕಡೆ ಹೆವಿ ಮಳೆ ಇತ್ತು. ಅದೇ ಈ ಕಡೆ ಮಳೆನೇ ಇಲ್ಲ, ಆ ಕಡೆ ಫುಲ್ ಮಳೆ. ಏನ್ ಆಫ್ ರೋಡ್ ತರ ಏನಿಲ್ಲ, ಎಲ್ಲೋ ಆಫ್ ರೋಡ್ ಬರಲ್ಲ. ಬೆಂಗಳೂರಿಂದ ಬಂದ್ರೆ ಫುಲ್ ಎಲ್ಲ ಚೆನ್ನಾಗಿರೋ ರೋಡ್ ಬರುತ್ತೆ. ಹಂಪ್ಸ್ ಎಲ್ಲ ನೋಡ್ಕೊಂಡ್ ಬನ್ನಿ, ಹಾಕಿ ನಡ್ಕೊಂಡು ಹೋಗಿ ಅಷ್ಟೇ. ಇವಾಗ ಜಸ್ಟ್ ಚುಂಚಿ ಫಾಲ್ಸ್ ಬಂದ್ಬಿಟ್ಟು ನೋಡಿ ನಡ್ಕೊ ಹೋಯ್ತಾ ಇದೀವಿ. ಇವನೇ ನಮ್ಮ ಅಣ್ಣತಮ್ಮ ಶಿಷ್ಯ, ಇವನಿಂದಾನೆ ಲೇಟ್ ಆಗಿದ್ದು. ಅಲ್ಲಿ 9:20 ನಾನು ಕರೆಕ್ಟಾಗಿ ಅಲ್ಲಿ ಇನ್ನ 17 ಕಿಲೋಮೀಟರ್ಸ್ ಇತ್ತು ಅಷ್ಟೇ ನನಗೆ. ಅಲ್ಲಿಗೆ ರೀಚ್ ಆದ್ರೆ ಈ ನನ್ನ ಮಗ ಅಲ್ಲೆಲ್ಲ ದಾರಿ ತಪ್ಪೋಗ್ಬಿಟ್ಟು ಇವಾಗ ಬಂದವನೆ ನೋಡಿ. ಓನಿ 1 ಕಿಲೋಮೀಟರ್ ವಾಕ್ ಆಯ್ತಂತೆ ಇಲ್ಲಿಂದ. ಯಾವನ್ ನಡೀತಂಗ್ರು ಬೆಂಗಳೂರಲ್ಲಿ ಗಾಡಿಲಿ ಓಡಾಡಿ ನಗ್ತದ್ ನಾವು. ರೋಡ್ ನಡೆಯೋದೇ ಮರ್ತೋಗ್ಬಿಟ್ಟಿದ್ದು. ಪರವಾಗಿಲ್ಲ ರೋ. ಗಾಯ್ಸ್, ನಿಯರ್ ಚುಂಚಿ ಫಾಲ್ಸ್ ಹತ್ತತ್ರ ಬರ್ತಾವಿ. ನಿಮಗೆ ಇಲ್ಲಿ ಬ್ಯಾಕ್ ವ್ಯೂ ಇಂದ ಕಾಣಿಸ್ತಾ ಇರ್ಬೋದು, ಮೋಸ್ಟ್ಲಿ ಕಾಣಲ್ಲ ಬಿಡಿ, ನಮಗೆ ಇಲ್ಲಿಂದ ಕಾಣಿಸ್ತೈತೆ ಚೂರು. ಏ ಬಿಡೂರು, ನಮಗ್ ಸೌಂಡ್ ಕೇಳಿಸ್ತಾ ಇದೆ ಇಲ್ಲಿ, ಅಂದ್ರೆ ನಿಮ್ಗೆ ಅಲ್ಲಿ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ. ಬಂದಿರೋದೇ ಅಲ್ಲಿಗಲ್ವಾ, ಅಲ್ಲೇ ಹೋಗೋಣ. ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ, ಇನ್ನೂ ಹತ್ರ ಹೋಗ್ತಾ ಇದ್ದೀನಿ. ನೀರಿಲ್ಲ ಅಷ್ಟೇ ಒಂಚೂರು, ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಬೇಕಿದ್ರೆ ನಿಮ್ಗೆ ಅಲ್ಲಿ ವ್ಯೂ ತೋರಿಸ್ತೀನಿ. ಕೆಳಗಡೆ ವ್ಯೂ ಬಂದದ್ದು, ಇನ್ನು ನಾವು ಮೇಲೆ ಹೋಗ್ಬೋದು. ಮೇಲೆ ಹೋಗೋಣ ಬನ್ನಿ ಒಂಚೂರು. ಅಲ್ಲಿ ನೋಡಿ ಎಲ್ಲ ಮೇಲಿದ್ದಾರೆ ಸ್ವಲ್ಪ ಜನ ಆಲ್ರೆಡಿ.
ಅವ್ನ ಗಾರ್ಡನಿಗೆ ಬೈದು ಬಿಟ್ಟ ಹೋಗಿದ್ದಕ್ಕೆ ಕೆಳಗಡೆ ಹೋಗಂಗಿಲ್ಲ ಅಂತ. ಯಾಕಂದ್ರೆ ತುಂಬಾ ಸ್ಪಾಟ್ ಆಗಿದೆ ಅಲ್ಲಿ, ಅದಕ್ಕೇನೆ. ನೋಡ್ಕೊಳ್ಳಿ, ಇದೆ ಟ್ವೆಂಟಿ ಫಾಲ್ಸ್ ನೋಡಿ, ಇದೆ ಟ್ವೆಂಟಿ ಫಾಲ್ಸ್. ಸೊ ಕೆಳಗಡೆ ತನ ಹೋಗ್ಲಿ ಗೊತ್ತಿಲ್ಲ ಗಾಯ್ಸ್. ಗಾರ್ಡ್ ಬರ್ತಾರಂತ ಜೊತೆಗೆ, ಗೈಡ್. ಸೊ ಹಾಗಾಗಿ ನೋಡಿ, ಮಸ್ತಾಗಿದೆ ಮಾತ್ರ. ಬೆಂಗಳೂರಿಂದ ಬರೋರಿಗಾಗ್ಲಿ ಮತ್ತೊಬ್ರಿಗಾಗ್ಲಿ.